ಇದು ನ್ಯೂ ಸ್ಟಾರ್ಟರ್ ಬಾಕ್ಸು. ಇದಕ್ಕೆಲ್ಲ ಹೊಸ ಫೇರ್ ಪಾರ್ಟ್ಸ್ ಹಾಕಬೇಕು. ಇವೆಲ್ಲ ಕಂಪ್ನಿವೇ. ಇದು ಸ್ಟಾರ್ಟರ್ ಬಂದ್ಬಿಟ್ಟು LTLK ಕಂಪ್ನಿದು. ಅದಾದಮೇಲೆ ಇದು ಆಟೋ ಸ್ಟಾರ್ಟ್ರು ಮೀಕೋ ಸೋನಾ. ಅದಾದಮೇಲೆ ಪ್ರೈಂಟ್ರೂ ಮೀಕೋ ಸೋನಾ. ಇದು ಆ್ಯಂಪ್ಸು ಮತ್ತು ವೋಲ್ಟ್ ಮೀಟ್ರ್. ಇದು ಸ್ಟಾರ್ಟರ್ LTLKದು. ಇದು ನಾವು ಇವಾಗ ಫೀಸ್ ಫಿಟ್ ಮಾಡ್ತಾಯಿದ್ದೀವಿ. ಫೀಸ್ ಫಿಟ್ ಮಾಡ್ಬೇಕಂದ್ರೆ ಈ ಫೀಸಿಗೆ 1 ಇಂಚ್ ಸ್ಕ್ರೂ ಬೇಕು. ಇಲ್ಲ ಅಂದರೆ 1/2 ಇಂಚಿಂದಾದರೆ ಕಿತ್ಕೊಂಬಂದ್ಬಿಡುತ್ತೆ ಫೀಸ್ ಕಿತ್ತುವಾಗ. ಫೀಸ್ ಫಿಟ್ ಆಯ್ತು ಇವಾಗ. ಇದು ಮೀಟ್ರು ನಾವು ಜೋಡಿಸ್ತೀವಿ. ಬಟ್ ಇದು ಏನಕ್ಕೆ ಕೊಟ್ಟಿದ್ದಾರೋ ಅಂತ ನನಗಂತೂ ಗೊತ್ತಿಲ್ಲ. ಇದು ಏನು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವಾಗ ಮೀಟ್ರ್ ಬಾಕ್ಸನ್ನು ಫಿಟ್ ಆಯಿತು ನೋಡಿ, ಆ್ಯಂಪ್ಸು ಮತ್ತು ವೋಲ್ಟು. ಇವಾಗ ಸ್ಟಾರ್ಟರ್ ಫಿಟ್ ಮಾಡಬೇಕು. ಇದು ಸ್ಟಾರ್ಟರ್ LTLK ಕಂಪ್ನಿದು. ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಇದು ಏನು ನೋಡಿ LTLKದು. ಇವಾಗ ಇದು ಚೇಂಜ್ ಆಗಿದೆ. ಇದನ್ನು ಓಪನ್ ಮಾಡೋಣ ಹೇಗಿದೆ ಅಂತ. ಈ ಓಪನ್ ಮಾಡಿದಾದಮೇಲೆ ಇದಕ್ಕೆ ಒಂದು ಯೂಸರ್ ಕಾರ್ಡ್ ಕೊಟ್ಟಿರ್ತಾರೆ, ಹೇಗೆಲ್ಲ ಯೂಸ್ ಮಾಡ್ಬೋದು ಏನೆಲ್ಲ ಅಂತ. ಇದೇ ಕಾರ್ಡು ನೋಡಿ, ಎಲ್ಲ ಇರುತ್ತೆ. ಗೊತ್ತಿದ್ದವರು ಇದನ್ನು ನೀಟಾಗಿ ರೈತರೇ ಫಿಟ್ ಮಾಡ್ಕೋಬೋದು. ಗೊತ್ತಿದ್ದವರು ಅಷ್ಟು ನೀಟಾಗಿ ಕೊಟ್ಟಿರ್ತಾರೆ ಇದರಲ್ಲೆಲ್ಲ ಡೀಟೇಲ್ಸು. ಇವಾಗ ಸ್ಟಾರ್ಟರ್ ಫಿಟ್ ಆಯಿತು. ಇದೊಂದು ಸ್ಕ್ರೂ, ಇನ್ನೊಂದು ಸ್ಕ್ರೂ ಹಾಕಿದರೆ ಸ್ಟಾರ್ಟರ್ ಫಿಟ್ ಆಯಿತು. ಇದು ಮೀಕೋ ಸೋನಾ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದೂ ಏನು ಪ್ರಾಬ್ಲಮ್ ಏನಿಲ್ಲ. ಇದು ನಾವು ಯಾವ ಸಾಮಾನು ಹಾಕ್ತೀವಿ ಅನ್ನೋದು, ಯಾವ ಕಂಪ್ನಿದು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೇಗೆ ಟೆಕ್ನಿಕಲ್ ಎಲ್ಲದು ಒಂದೇ ಥರ ಇರುತ್ತೆ, ಬಟ್ ಟೆಕ್ನಿಕಲ್ ಕೆಲಸ ಮಾಡಬೇಕು ಅಂತ ಫೇರ್ ಪಾರ್ಟ್ಸ್ ಹಾಕ್ಕೋಬೇಕು. ಕಂಪ್ನಿದೇ ಅಂತ ಏನಿಲ್ಲ, ಯಾವುದೇ ಕಂಪ್ನಿದಾಗಲಿ ಟೆಕ್ನಿಕಲ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಟೆಕ್ನಿಕಲ್ ಯೂಸ್ ಆಗಬೇಕದು. ಇವಾಗ ಓವರ್ಲೋಡ್ ಆದಾಗ ಟ್ರಿಪ್ ಆಗಬೇಕು. ಅದಾದಮೇಲೆ ಡಿವೋಲು 3 ಫೇಸಲ್ಲಿ ಸಿಂಗಲ್ ಫೇಸ್ ಆದಾಗ ಟ್ರಿಪ್ ಆಗಲೇಬೇಕು. ಆಗಲಿಲ್ಲ ಅಂದರೆ ಮೋಟ್ರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಇದು ಆಟೋ ಸ್ಟಾರ್ಟ್ರು. ಇದನ್ನು ಮೀಕೋ ಕಂಪ್ನಿದು. ಇದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಇಲ್ಲಿ ಫಿಟ್ ಮಾಡ್ತಾಯಿದ್ದೀವಿ ಪಕ್ಕದಲ್ಲೇ. ಇದಕ್ಕೆ 2 ಸ್ಕ್ರೂ ಹಾಕಿದರೆ ಆಯಿತು, ಫಿಟ್ ಆಯಿತು. ಇವಾಗ ಇದಕ್ಕೇನಿಲ್ಲ, ಕನೆಕ್ಷನ್ ಮಾಡಬೇಕು. ಈ ಕನೆಕ್ಷನ್ಗೆ ನಾವು 4 mm ವೈರ್ ಯೂಸ್ ಮಾಡ್ತಾಯಿದ್ದೀವಿ. ಇದು ಮಲ್ಟಿ ಸ್ಟ್ಯಾಂಡ್ ಅಂತಾರೆ ಅದಕ್ಕೆ, ಕೇಬಲಿಗೆ. ಇದು ಕೇಬಲಿಗೆ ನೋಡಿ. ಇವಾಗ ನಾವು ಫಸ್ಟ್ ಫೀಸ್ನಲ್ಲಿ ಫಿಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಉದ್ದ ವೈರು ಸ್ಕಿನ್ ಔಟ್ ಮಾಡ್ಕೊಂಡು ಇದನ್ನು ನೀಟಾಗಿ ದಪ್ಪ ಮಾಡಬೇಕು. ಅದನ್ನು ದಪ್ಪ ಮಾಡ್ಕೊಂಡು ಇಷ್ಟು ನೀಟಾಗಿ ಟ್ವಿಸ್ಟ್ ಮಾಡಿ